ಕೂಡ ನಾನು ಸೈನ್ ಮಾಡಿದ್ರು. ಸೊ ತುಂಬಾ ಇಟ್ಸ್ ಅ ವೆರಿ ಗುಡ್ ಟೀಮ್ ಅಂತ ಹೇಳ್ಬೋದು ಫಸ್ಟ್ಲಿ. ಆ್ಯಂಡ್ ಒಳ್ಳೆ ಐ ಆಮ್ ರಿಯಲಿ ಲಕ್ಕಿ ಈ ಒಂದು ಟೀಮ್ನ, ಈ ಒಂದು ಪ್ರೊಡಕ್ಷನ್ ಹೌಸ್ ನನಗೆ ಸಿಕ್ಕಿರೋದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಅದೇ ಲೈಕ್ ನಾವು ಈ ವರ್ಕ್ ಮಾಡಿದ್ದೀವಿ, ಇಲ್ಲಿ ಮಾಡಿದ್ದೀವಿ, ಅದೊಂದು ಏನು ಹೇಳ್ತಾರೆ, ಅದೊಂದು ಆಟಿಟ್ಯೂಡ್ ಯಾರಿಗೂ ಇಲ್ಲ. ಇಲ್ಲೆಲ್ಲರೂ ಹೊಸದಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈವನ್ ಜಾನಿ ಮಾಸ್ಟರ್ ಇರ್ಬೋದು, ಆ್ಯಂಡ್ ನಾನು ಅವರಿಗೆ ಹೊಸಬ್ರಾಗಿರ್ಬೋದು, ನಾನು ಫಸ್ಟ್ ಟೈಮ್ ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇರೋದು. ಈಸ್ ಆಲ್ಸೋ ಲೈಕ್ ನನ್ಗೇನಾದ್ರೂ ಕಷ್ಟ ಆಗ್ತಿದೆಯಾ, ಓಕೆ ಸ್ಪಾಂಟೇನಿಯಸ್ ಅಲ್ಲೇ ಚೇಂಜ್ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ಜೊತೆನೂ ವರ್ಕ್ ಮಾಡಿ ನನಗೆ ತುಂಬ ಖುಷಿ ಆಗಿದೆ. ಈಗಾಗಲೇ ಒಂದು 10 days ನಂದು ಅಷ್ಟೇ ಶೂಟ್ ಇರೋದು. 1.5 years ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂಡ್ ಪ್ರತಿಯೊಂದನ್ನು ಕೂಡ ಏನೇ ಅರ್ಥ ಆಗಿಲ್ಲ ಅಂದ್ರೆ ಇವನ್ ನಮ್ಮ ಕಿರಣ್ ಸರ್ ಡೈರೆಕ್ಟರ್ ಇರ್ಬೋದು ಅಂಡ್ ಮನೋಜ್ ಸರ್ ಪ್ರತಿಯೊಬ್ರು ಕೂಡ ಯಾವ್ದಾದ್ರು ಸೀನ್ ಬರ್ಲಿಲ್ವಾ, ಓಕೆ ಸ್ವಲ್ಪ ಕೂಲ್ ಆಗೋ ಮೊದಲು ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡು, ಬಿಫೋರ್ ವರ್ಕ್ಶಾಪ್ ಎಲ್ಲ ಮಾಡಿ. ಅಂಡ್ ಸೆಟ್ಟಲ್ಲೂ ಕೂಡ ಏನಾದರೂ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಂಡು ಅವರೇ ಬಂದು ಪ್ರಾಕ್ಟೀಸ್ ಮಾಡಿಸಿ ದೆನ್ ಶಾರ್ಟಿಗೆ ಹೋಗ್ತೀವಿ. ಸೊ ಈ ತರ ಏನಂದ್ರದು ವರ್ಕ್ಶಾಪ್ ಎಲ್ಲ ಮಾಡ್ಕೊಂಡು ಮಾಡ್ತೀವಲ್ಲ, ಸೊ ಪ್ರತಿಯೊಬ್ರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ನನಗೆ. ಆ್ಯಂಡ್ ಈ ಒಂದು ಟೀಮ್ನ ನಾನು ಪಡೆಯೋದಕ್ಕೆ ಐ ಆಮ್ ರಿಯಲಿ ಲಕ್ಕಿ. ಆ್ಯಂಡ್ ಎಸ್, ಅಶ್ವಿನ್ ಸರ್ ಬಗ್ಗೆ ಹೇಳಬೇಕಂದ್ರೆ ಈಸ್ ಅ ವೆರಿ ಹಾರ್ಡ್ ವರ್ಕರ್. ಆ್ಯಂಡ್ ಪ್ರತಿಯೊಂದು ಅಂದರೆ ಲೈಕ್ ಬೇಗ ತಗೊತಾರೆ, ಏನಾದರೂ ತಪ್ಪಾದರೂ ಸರಿ ಕರೆಕ್ಟ್ ಆದರೂ ಸರಿ ಬೇಗ ತಗೊತಾರೆ. ಸೊ ನನಗೆ ಮೊದಲನೇದಾಗಿ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಬಹಳ ಒಳ್ಳೆ ಟೀಮ್. ಆ್ಯಂಡ್ ಸ್ಟೋರಿ ವೈಸ್ ಇಟ್ಸ್ ಅಮೇಝಿಂಗ್ ಸ್ಟೋರಿ. ಈ ಒಂದು ಸ್ಟೋರಿನ ನಾನು ಅಂದರೆ ಲೈಕ್ ನಾನು ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿದ್ದು ಮೊದಲು. ಸೊ ಅದಕ್ಕೋಸ್ಕರ ಈ ಒಂದು ಟೀಮ್ನ ನಾನು ಒಪ್ಕೊಂಡಿದ್ದೆ. ಆ್ಯಂಡ್ ಈ ಸಿನಿಮಾನ ನಾನು ಒಪ್ಕೊಂಡೆ. ಹೇಳ್ಬೋದಾ? ಯಾ ಕರೆಕ್ಟ್. ಸಿರಿ